ಮಗ ತಲೆ ಕೆಡ್ಸ್ಕೊಬೇಡ ಬಿಡು. ಡಾಕ್ಟ್ರು ಹೇಳವ್ರೆ ಮಾತಾಡಿಬೇಕತೆ. ಇವತ್ತು ಹೋಗ್ಬಿಟ್ಟು ಡಿಸ್ಚಾರ್ಜ್ ಚಾರ್ಜ್ ಎಲ್ಲ ಮಾಡ್ಕೊಡ್ತಾರೆ. ಇವನು ನಿನ್ನ ಗಂಡ ಬರ್ತಾನೆ ಅಂದವನೇ ಡಿಸ್ಚಾರ್ಜ್ ಮಾಡ್ಕೊ ಹೋಗಕ್ಕಾಯ್ತದೆ. ರಮೇಶ ಬರ್ತಾನೆ ಇವತ್ತು, ಬಂದ್ಬಿಟ್ಟು ಒಟ್ಟಿಗೆ ಹೋಗಕ್ಕಾಯ್ತದೆ. ಮಗ ಎಲ್ಲ ಅದಲ್ಲ, ನೀನು ಹುಷಾರಾಗಿದ್ದೀವಿ, ಡಾಕ್ಟ್ರು ಏನೂ ತೊಂದರೆ ಇಲ್ಲ, ಮಾತಾಡಿಕೆ ಕೊಟ್ಟವ್ರಲ್ಲ ಅವನ್ನೆಲ್ಲ ತಗೊಳ್ಳಿ ಅಂತ ಅಂದವ್ರೆ. ಸರಿ ಕಣಮ್ಮ, ಅದಕ್ಕೆ ಅದೇ ಬೇಜಾರಾಯ್ತಿತ್ತು. ಇಲ್ಲ ಆಸ್ಪತ್ರೆಲ್ಲ ಇದ್ದಿದ್ದು ನನಗಂತೂ ಹೊಸಿ ಬೇಜಾರಾಗಿತ್ತಿಲ್ಲ. ಎಷ್ಟೊತ್ತಿಗೆ ಹೋಗೋದು ಒಟ್ಟಿಗೆ ನಂಗೆ ಆಗ್ಬಿಟ್ಟಿತ್ತು. ಇನ್ನೇನಂದ್ರಮ್ಮ ಡಾಕ್ಟ್ರು ಇವತ್ತು ಗ್ಯಾರಂಟಿ ಡಿಸ್ಚಾರ್ಜ್ ಮಾಡ್ಕೊಡ್ತಾರೆ ತಾನೇ. ನೆನ್ನೆನೆಯ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಡಾಕ್ಟ್ರು ಬರ್ನಿಲ್ಲ, ಸೈನ್ ಹಾಕಿಸ್ಬಿಟ್ಟು ಕಳಿಸ್ಬೇಕು ಅಂತ ಅಂದರು. ಈಗ ನೋಡಿದ್ರೆ ಹಿಂಗಂತ ಕೂತವ್ರೆ. ಅದೇ ಭಾರಿ ಇದಾಯ್ತಿರೋದು. ಇಲ್ಲಾಕತ್ ಬಿಡು, ಇಲ್ಲಾಕತ್ತೆ. ಇವತ್ತು ಡಿಸ್ಚಾರ್ಜ್ ಗ್ಯಾರಂಟಿ ಮಾಡ್ಕೊಡ್ತೀನಿ ಅಂದವ್ರು ನಾವು ಕೇಳಿವಿ. ನೆನ್ನೆಯಿಂದ ಹಿಡ್ದಂಗೆ ಕೇಳ್ತಾವಿ. ಅದಕ್ಕೆ ಅವರು ಡಾಕ್ಟ್ರ್ ಇರ್ತಿರ್ವಲ್ಲ, ಡಾಕ್ಟ್ರ್ ಇಲ್ದಾನೆ ದಿನ ಸೈನ್ ಹಾಕ್ಬೇಕಂತಲ್ಲ, ಹಾಕ್ಬಿಟ್ಟು ಡಿಸ್ಚಾರ್ಜ್ ಮಾಡಿಕೊಡ್ತಾರೆ. ಏನೂ ತೊಂದರೆ ಇಲ್ಲ ಅಂತ ಅಂದವ್ರೆ. ಕತೆ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನನಗಂತೂ ಮಗಿನ ನೋಡೋ ಜ್ಞಾನ ಆಗ್ಬಿಟ್ಟದೆ. ಎಷ್ಟೊತ್ತಿಗೋಗಿ ಮಗಿನ ನೋಡೋಣ ನಂಗೆ ಜ್ಞಾನ ಆಗ್ಬಿಟ್ಟು ನಿಮಗಂತೂ ಕಣ್ಗಳು ಇದ್ದೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನಗೆ ಇಲ್ಲಿ ಒಂದೊಂದು ಹಿಂಸೆ ಕಳೆಯೋಕುವೆ, ಒಂದೊಂದು ವರ್ಷ ಕಳೆದಂಗೆ ಆಯ್ತದೆ. ಒಂದೊಂದು ಗಡಿಗೆಯೂ ಹೊಸಿಯ ಗೊತ್ತಾಯ್ಕಿಲ್ಲ ಆಯ್ತಲ್ಲ. ನನಗೆ ಭಾರಿ ಬೇಜಾರಾಗ್ಬಿಟ್ಟದೆ. ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ. ನೀ ಜಲ್ದಿ ಡಿಸ್ಚಾರ್ಜ್ ಮಾಡೋಕ್ಕೆ ಹೇಳಿ ಡಾಕ್ಟ್ರಿಗೆ. ನನಗಂತೂ ಬೇಜಾರಾಗ್ಬಿಟ್ಟದೆ, ಸಾಕಾಗಿ ಹೋಗ್ಬಿಟ್ಟದೆ ಆಡಿ ಆಡಿ. ಅಮ್ಮ ನಿಮ್ಮ ಅಮ್ಮಗ ಎಷ್ಟೊತ್ತಿಗೆ ಬರ್ತೀನಿ ಅಂದರು, ಫೋನ್ ಮಾಡಿವ್ರಿ. ಬತ್ತವನೇ ಕಂತ ತಕೋ, ನೆನೆ ಬಂದ್ಬಿಟ್ಟು ಹೋಗವನೆ. ಬತ್ತಾನಂತೆ, ತಲೆ ಕೆಡ್ಸ್ಕೊಬೇಡ. ಅದೇ ನೆನೆ ಬಟ್ಟೆ ತಗೊ ಬಂದಿದ್ನಲ್ಲ ಒಂದೇಡ, ಇರೋ ಬಟ್ಟೆ ತಗೊ ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗವನೆ. ಬತ್ತಾನೆ, ಫೋನ್ ಮಾಡಿವ್ನಿ, ಬಸ್ ಹತ್ತಿದ್ದಾನಂತೆ. ಅವ್ನು ಬಂದ್ಬಿಟ್ಟು ಅಲ್ಲಿ ಡಾಕ್ಟ್ರ್ ಅದಿದ್ದು ಬರ್ಸ್ಕೋಬೇಕಲ್ಲ, ನಮಗೆ ಗೊತ್ತಾದ ಎಲ್ಲ ಬರ್ಸ್ಕೊಳಕ್ಕೆ. ಅವ್ನು ಬಂದ್ಬಿಟ್ಟು ಡಾಕ್ಟ್ರ್ ಅದಿದ್ದೆಲ್ಲ ಬರ್ಸ್ಕೊಬಿಟ್ಟು ಎಲ್ಲಿ ಹೋಗದೆ. ತಾಳು ಮಾತಾಡ್ತಾರೆ, ಬರ್ತೀನಿ. ಹಲೋ ಅತ್ತೆ. ಅದೇ ಯಾಕಂತ ಲಕ್ಷ್ಮಿ, ಡಾಕ್ಟ್ರು ಇವತ್ತು ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಗ್ಯಾರಂಟಿಯೇ. ಅದಕ್ಕೆ ಹೊಸಿಯ ಬರೋ ಹೊತ್ತಿಗೆ ಫೋನ್ ಮಾಡ್ಬಿಡ್ತೀವಿ. ಹೊಸಿ ನೀರ್ಗಿರು ಕಾಯಿಸು. ಮಳೆ ಹೊತ್ತು ಸೌದೆ ಹೊಸಿಯ ತಸ್ಕೊಂಬಿಡಿಕೋ. ನೆಂದೋರೆ ನೀರ್ಗಿರು ಕಾಯ್ಸಕ್ಕೆ ಇಲ್ದಂಗೆ ಆಯ್ತವೆ. ಸೌದೆಗಿದ ಇಲ್ಲ ಅಂದರೆ ನೆನ್ಗಿಂದೋಗವೆ ಅಂದರೆ ಅಲ್ಲಿ ಕೊಟ್ಟಿಗೆಲಿ ಒಂದೆರಡು ಪಟ್ಟಿಯವೆ ನೋಡು, ಮರದ ಪಟ್ಟಿ. ಅವನ್ನ ಸೀಳಿಸ್ಕೊ, ಹಚ್ಕೊಂಡು ನೀರು ಉರಿಯಕು. ನಾವು ಹಚ್ಕೊಂಡು ನೀರು ಇಕ್ಕೊಂಡಿಲ್ಲ, ಬರ್ತೀವಿ ಅಲ್ಲವ. ಮುಗ ಚೆನ್ನಾಗಿದ್ದದ? ಉಂಕನತೆ ಚೆನ್ನಾಗದೆ. ಪಾರತಿ ಆಡಿಸ್ತಾ ಕೂತಾಳೆ ಮಗಿನ. ನಾನು ಅದೇ ಇತ್ಲು ಕಸ ಐತಲ್ಲ ತಳ ಗುಡ್ಸಾಕ್ಬಿಡದ ಅಂತ ಅನ್ಬಿಟ್ಟು ಹಂಗೆ ಗುಡ್ಸಾಕಕ್ಕೆ ಅನ್ಬಿಟ್ಟು ಬಂದಿದೆ ಕಣತೆ. ಮುಗ ಚೆನ್ನಾಗದೆ. ಇವತ್ತು ಗ್ಯಾರಂಟಿ ಬರ್ತಿದ್ರಿ ತಾನೆ. ನೆನೆನೇ ಬರ್ತೀನಿ ಅಂದವ್ರಿ. ಬರ್ನೂ ಇಲ್ಲ ಏನೂ ಇಲ್ಲ. ಅಲ್ಲಕ್ಕ ಲಕ್ಷ್ಮಿ, ಬರ್ತೀವಿ ಅಂತ ತಕ್ಷಣ ನಾವೇ ಓಡ್ ಬರೋಕ್ಕಾಗ್ತದ? ಏನೇನೋ ಬರ್ಕೊಡ್ಬೇಕಂತಲ್ಲ ಅವರು ಡಾಕ್ಟ್ರು. ಇಲ್ಲ ಬರೋಕಾಯ್ಕಿಲ್ವಂತಲ್ಲ. ಅದಕ್ಕೆ ತಾಳು ಅದ ಬರ್ಸ್ಕೊಟ್ಬಿಟ್ಟು ಅಮ್ಮಗೆ ಬರೋದ ಅಂದ್ಬಿಟ್ಟು ಹಂಗೆ ಕಾಯ್ಕೊಂಡಿದ್ದು. ಬರ್ತೀವಿ ಕದ್ ಬಿಡು, ತಲೆ ಕೆಡ್ಸ್ಕೊಬೇಡ. ಬರ್ತೀವಿ. ಹುಷಾರು ಮುಗಿನ ಹುಷಾರಾಗಿ ನೋಡ್ಕೊ. ಇವಳು ರತ್ನಿ ಮುಗ ಅಂತ ಏನು ಹಿಡ್ದಾಳು, ನೆಟ್ ನಿದ್ದೆ ಮಾಡ್ತಿಲ್ಲ, ನೆಟ್ ಕೊಟ್ಕೊ ತಿಂತ ಇಲ್ಲ. ಮುಗಿನ ನೋಡ್ಬೇಕು ಅಂತ ಹುಷಾರು. ಪಾರತಿ ಏನು ಮಾಡ್ತಿದ್ದಾಳು? ಮಾಲ ಇಟ್ಲಂಗಿದವು. ಅವ್ರಿಗೇನು ಚೆನ್ನಾಗಬೇಕಂತ ತಕೊಳ್ಳಿ. ಏನು ಮಿನ್ನೆ ಕಂಡ್ಬಿಟ್ಕೊಂಡು ನಾವು ಓದೇ ಸಾಕು ನೀಗಾಡ್ಕೊಂಡು ಕಾಕಾಗ್ತವೆ. ಕಾಕ ಓಸಿ ನೀಗಡವ ಓದ ತಕ್ಷಣ ಕಂಡಿಡ್ಬಿಡ್ತವೆ. ಯಾರು ಇರ್ದೆ ಬಿಡ್ಲಿ, ನಾನು ಓದ ತಕ್ಷಣ ನನ್ನೇ ದುರು ಅಂತ ನೋಡ್ತವೆ. ಎತ್ಕೊಳ್ಳಿ ಅಂತವೆ. ಬಾಯಿ ಚೆನ್ನಾಗಬೇಕತ್ತೆ. ಮಾಡೋನು ಚೆನ್ನಾಗವಳೆ, ಗಿರ್ಜೆಲ್ಲ ಚೆನ್ನಾಗವ್ರೆ, ಏನೂ ಇಲ್ಲ, ಎಲ್ಲ ಚೆನ್ನಾಗವ್ರೆ. ನೀವು ಬರಬೇಕು ಅಷ್ಟೇ. ಅದೇ ಕರ್ ಲಕ್ಷ್ಮಿ, ರಮೇಶ ಬರ್ತೀನಿ ಅಂದಲ್ಲ, ಹೊರ್ಟ್ನಾ? ಉಂಕನತ್ತೆ ಆಗಲೇ ಹೊಂಟ್ಕಂಡ. ಬಸ್ ಬರ್ತದಲ್ಲ, ಅಲ್ಲಿಗೆ ಬಂದನೇನೋ ನೋಡಿ ಬಸ್ಗೆ ಹೊಂಟೈತದೆ ಅಂದ್ಬಿಟ್ಟು ಆತರದಲ್ಲೇ ತಟಪಟ್ನೆ ಬಂದವನೇ. ಅಲ್ಲೇ ಫೋನ್ ಮಾಡಿ ಒಂದ್ಸ ಕೇಳಿ, ಇಲ್ಲ ನಾನೇ ಕೇಳ್ಬಿಟ್ಬೇಕಾರೆ ಹೇಳ್ತೀನಿ ತಾಳಿ. ಅಲ್ಲೇ ಹೂ ಬಂದವನೇನೋ ಬಸ್ಗೆ ಸತ್ತವನೇ, ಬರ್ತಾನೆ, ತಲೆ ಕೆಡ್ಸ್ಕೊಬೇಡಿ. ಕುಳ್ಳೆ ತಗೋದ ಸರ್ಟ್ ಹೋಗೋನೆ ಕಣತ್ತೆ. ಇತ್ತಿತ್ತಾಗೆ ಮುಗಿಗಿನ ಜನ ನೋಡ್ಕೊಳ್ಳೋದಿತ್ತಲ್ಲ, ಅದು ನೋಡ್ಕೊಂಡು ಇಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು. ಪಾರತಿ ಬಂದಮೇಲೆ ಮುಗ ನೋಡ್ಕೊತಿರಲ್ಲ ಪಾರತಿ. ಅದಕ್ಕೆ ಎಲ್ಲ ಇದ್ದಿರಲ್ಲವ, ಹೊಸ ಮೇಯಿಸ್ಕೊಬತ್ತೀನಿ, ಹೊಸ ಮುಗಿನೂ ಸರಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಹೊಲ್ಗೆ ಹೋಗವನೆ. ಹೊಸ ಎಲ್ಲ ಕಣ್ಗೆಟ್ಟು ಹೋದಾಗ ಆಗ್ಬಿಟ್ಟವೆ. ನಿಮ್ಮ ಮಗನ ಬಗ್ಗೆ ಗೊತ್ತಲ್ಲ, ಕಟ್ಟಾಕ್ಬಿಡ್ತಾರೆ, ಕುತ್ಕೊಬಿಡ್ತಾರೆ, ಇಲ್ಲ ನಿದ್ದೆ ಮನಿಕೊಬಿಡ್ತಾರೆ. ಹಾಗೆ ಮಾಡ್ಕೊಂಡು ಹೊಸಗಡ ನೆಟ್ಟು ಮೇರೋ ಮೇಯ್ಸಕ್ಕಿದ. ಕುಳ್ಳ ದಿನಗಳೆಲ್ಲ ಇಟ್ಕೊಂಡು ಹುಲ್ಲುಪಲ್ಲೆಲ್ಲ ಮೇಯಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಮಟ್ಕೊಂಡು ಬರ್ತಾನೆ. ನಿಮ್ಮ ಮಗ ಆದರೆ ಅವನು ನೆಟ್ಟೋಗಿ ಮಾಡದ ಮುಟ್ಟದ ಅನ್ನಕ್ಕಿಲ್ಲ, ಎಲ್ಲ ಕನಗೆಟ್ಟೋಗಿದ್ದು. ಅದಕ್ಕೆ ಮೇಯಿಸ್ಕೊಬತ್ತೀನಿ ತಳ ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ಹೋಗವನೆ. ನೆನ್ನೆನು ಏನು ಮಳೆ ಹಿಡ್ಕೊಂಡು ಟಮಟೆ ಹಣ್ಣು ಹಾಕಿದ್ರಲ್ಲ ಇವರು ಸಿದ್ದಣ್ಣ ಅವರು. ಯಾವ ಸಿದ್ದ? ಅದೇ ಕಣದೆ ಟೈಲರ್ ಸಿದ್ದ ಇಲ್ವಾ? ಅವನ ಹೇಳು. ಅದೆಲ್ಲವ ನೀರೆಲ್ಲ ತುಂಬ್ಕೊಂಡು ಟಮಟೆ ಹಣ್ಣೆಲ್ಲ ಹಾಳಾದ. ಹುಸಿ ಮಳೆಯ ಹಿಡ್ದಂಗೆ ನೆನ್ನೆ ಪೂರ್ತಿ ಮಳೆ ಏನು ನಿಂತೈತಿತ್ತಿಲ್ಲ. ಕೆಲವರು ಏನು ಜೋಳ ಗಿಡ ಎಲ್ಲ ಮುಚ್ಕೊಂಡೇ ಬಿಟ್ಟವೆ. ಸಣ್ಣ ಒಂದೊಂದಿಷ್ಟು ಮೊಟ್ಟೆ ಕಡ್ದಿದ್ದು ಅವೆಲ್ಲ ಮುಚ್ಕೊಂಡ್ಬಿಟ್ಟವೆ. ಸರಿ ಕತೆ. ಕುಳ್ಳಗೆಲ್ಲ ಬಂದರೆ ಹೊಸ ಹಾಲು ಮಾಡ್ಕೊ.
ಹಾಲೆಲ್ಲ ಕೊಟ್ಟು ಹೊಸ ಹಾಲು ಮಾಡ್ಬು. ಸರಿ ಕಂತ ಕಡಿ ಅದೇ ಕಣತೆ ಹೊಸಲಿ ಸವಿತಂತ ದುಡ್ಡು ಇಸ್ಕೊಂಡಿರ್ತಿಲ್ವಾ ಬಡ್ಡಿ ಕೊಡ್ತೀವಿ ಅಂದ್ಬಿಟ್ಟು ಎಮರ್ಜೆನ್ಸಿ ಕೊಡಬೇಕು ಅಂದ್ಬಿಟ್ಟು ಕೇಳಕ್ಕೆ ಬಂದಿದ್ಲು ಕಣತೆ. ಯಾವಾಗ ಕೊಟ್ಟಿರಿ ದುಡ್ಡ ಇನ್ನು ಕೊಡ್ಲೇ ಇಲ್ವಲ್ಲ. ಏನಾದ್ರು ದುಡ್ಡು ಕಾಸು ಕೇಳಿದ್ರೆ ಅದು ಇದು ಕಾರಣನೇ ಹೇಳ್ಕೊ ಕೂತ್ಕೊತಿದ್ದೀರಿ. ನಾನು ಹೇಳಿ ನಿಂತಾನೆ ನನಗೆ ಈಗ ಬೇಕಲೇಬೇಕು ಕೊಟ್ಬಿಡಿ ಕೊಡಂಗಿದ್ರೆ ಕೊಡ್ತೀನಿ ಅಂತವ. ಇಲ್ಲ ಅಂದ್ರೆ ನಾನು ಕೊಡಲ್ಲ ಅಂತ ಮೊದಲು ಹೇಳಿದ್ದೆ ತಾನೆ. ಅದು ಗೊತ್ತಿದ್ದು ನೀವು ಯಾವುದು ತಲೆ ತಕ್ಕದನೆಯ ಹೆಂಗೆ ಮಾಡಿದ್ರಿ ಹೆಂಗೆ ನಾನು ಒಪ್ಕೊಬಿಟ್ಟು ನೀವು ಸಾಲ ಕೊಡೋರ್ಗೆಲ್ಲವ ಕೊಡ್ತೀನಿ ಅಂತವ. ಈಗ ಏನು ಮಾಡೋದು ನೀವು ಹಿಂಗೆ ಮಾಡಿದ್ರೆ ಯಾವ್ದು ಮೊದಲು ಹೇಳಬೇಕು ತಾನೆ ಅಂತವ. ಏನು ಗೊಣ ಅಂತ ಕೊಡ್ತಾವಳೆ ಏನತ್ತೆ ಮಾಡೋದು ಅವಳಿಗೆ ಏನು ಹೇಳೋಣ ಹೇಳಿ. ಅಲ್ಲ ಅದಕ್ಕೆ ಹೆಣ್ಗೇನು ಮೊಲಗ್ರ ಕಾಣಿಸ್ಕೊಂಡಿದ್ದದ ಕಷ್ಟ ಸುಖ ಅನ್ನೋದಿಲ್ವ ಮನ್ಸರಿಗೆ. ಹಿಂಗೆ ಆಡಿದ್ರೆ ಜನ ಚಂದವ ಹೊಸ ಸೌರ್ಸ್ಕೋಬೇಕು ಕಷ್ಟ ಸುಖ ಬರ್ತದೆ. ಈಸ್ಕೊತಿದ್ದು ಅದ ಈಸ್ಕೊಂಡಾಗ್ಲೆಲ್ಲ ಸರಿ ಅದು ಕೊಟ್ಬಿಡ್ತಿತ್ತಿಲ್ವ ಅದೇ ಕಂಗೆ ಆಡೋಣಂತೆ. ಹಾಂ ಏನೋ ಏನೋ ಕಾಸು ತಿನ್ಕೋಬೋದವ ಹೋಗ್ಲಿ. ಕಷ್ಟ ಸುಖಕ್ಕೆ ಏನಾರು ಮಾಡೋದ ಮಟ್ಟದ ಕಷ್ಟ ಸುಖಕ್ಕಾರು ಸೌಸ್ಕೊಬೇಡ್ದ ಏನೋ ಚಂದಕ್ಕಿದ್ದಾವೆ. ಸರಿ ಬಿಡು ಬರ್ತೀನಿ. ಏನಾದ್ರು ಸಾಲ ಆದರೆ ಆಗಲಿ ಈಸ್ಕೊಡಕ್ಕಾಯ್ತದ ಅವಳು ದುಡ್ಡನ್ನ ಇನ್ನೇನು ಮಾಡೋಕ್ಕಾಗದು. ಅವ್ರ ಜೊತೆ ಜಗಳಕ್ಕೆ ನಿಂತ್ಕೊಳಕ್ಕಾಯ್ಕಿಲ್ಲ. ಕಷ್ಟ ಅಂತ ಕೈ ಹೊಡ್ಬಿಡ್ತೀವಿ ಕಷ್ಟ ಸುಖಕ್ಕೂ ಸೌರ್ಸ್ಕೊಳಕ್ಕಾಯ್ಕಿಲ್ಲ ಅಂದರೆ ಎಂಥ ಜನವಪ್ಪ. ನಾವೇನು ತಿನ್ಕೊಂಡು ಓಡೋದವ ಹೇಳ್ವೆ ಆಸ್ಪತ್ರೆಯಲ್ಲಿ ಅವಳೇನೋ ಸೊಸೆ ಕೊಡ್ತೀನಿ ಇರಕ್ಕ ಅಲ್ಲಿ ಕಾಸು ಸಾಕಾಯ್ತಾನೆ ಸಾಲ ಮಾಡ್ತೇವೆ ಅಂತ ಏನಾರು ಹೇಳ್ಬೇಕಾಯ್ತು. ಅಯ್ಯೋ ನನಗೆ ಹೇಳಿ ಸಾಕಾಯ್ತು ಕಂತ ತಕೊಳ್ಳಿ. ಅವಳಂತಡೆ ನೀವು ಅದಿದ್ದು ಕಾರಣ ಗಿಣ ಹೇಳ್ತಾ ಕೂತ್ಕೊಬೇಡಿ ಕನಕ. ನಮ್ಗೆ ದುಡ್ಡು ಬೇಕು ಕನಕ ಅಷ್ಟೇ. ದುಡ್ಡು ಅಸ್ಲು ಕೊಡೋಕ್ಕಾಗಿಲ್ಲ ಅಂದರೆ ಬಡ್ಡಿನಾರು ಕಟ್ಕೊಂಡು ಹೋಗಿ ಅಂತ ಕೂತವಳೆ. ಸರಿ ಕತ್ತಾಳು ಏನಾರು ಮಾತಾಡೋಕ್ಕಾಯ್ತದೆ ಎಟ್ಟಿಗೆ ಬರ್ತೀನಿ. ನಮ್ಮ ಅತ್ತೆ ಬಂದಮೇಲೆ ಮಾತಾಡುವಂತೆ ಹೋಗುವಂತ ಕಳಿಸು. ಏನಾರು ಮಾತಿಗೆ ತಡ್ತೀನಿ ಅಂದರೆ ಬಂದು ಮಾತಾಡ್ತೀನಿ ಅವಳಿಗೆ. ಮನ್ಸ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಏನು ಸಾಲದವರೆಲ್ಲ ಬಂದು ನಿಂತವ್ರೆ ನಂಗೆ ಅದೇ ಟಿಲಿ ನಿಂತಿರೋದ ಒಬ್ರು ತಪ್ಪರೆ ಒಬ್ರು ಸಾಲದವ್ರು ಬತ್ತಾಕೋತಾರೆ. ಬಡ್ಡಿ ಕೊಡ್ಬೇಕಾಯ್ತಲ್ಲ ಎಲ್ಲರಿಗೂ. ಬಡ್ಡಿ ರೇಟೆಲ್ಲ ಮುಗ್ದೋಗೋದಲ್ಲ ಅದಕ್ಕೆ ಒಂದನೇ ಕರೆ ಕೊಡ್ಬೇಕಾಯ್ತು. ಇವತ್ತು ಎಲ್ಲ ಒಂದನೇ ಕರೆ ಕೊಡ್ಬೇಕಾಯ್ತು ಇನ್ನೂ ಕೊಟ್ಟಿಲ್ಲ. ಇವತ್ತು 11 ತಾರೀಕು ಆಯ್ತಾ ಬತ್ತು ಇನ್ಯಾವಾಗ ಕೊಟ್ಟಿರಿ ಅಂತವ ಏನು ಜಗಳ ಕರಿತಾ ಕೂತವ್ರೆ ಕಣತೆ. ಅದಕ್ಕೇನೋ ಕೊಡ್ತೀನಿ ಹೋಗಿ ಹಿಂಗೆಲ್ಲ ಆಡಬೇಡಿ ಏನೋ ಕಷ್ಟ ಅದೇ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಏನು ಕಳಿಸೀವ್ನಿ. ಅದು ಏನು ಮಾಡೋರು ನಾಳೆಗೆ ಬರ್ತೀನಿ ನಾಳೆಗೆ ಬರ್ತೀನಿ ಮುಂದಿನ ವಾರಕ್ಕೆ ಬರ್ತೀನಿ ಅನ್ಕೊ ಹೋಗವ್ರೆ. ಅದು ಏನು ಮಾಡ್ತಾರೋ ಕಾಣತ್ತೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ. ಏನು ದುಡ್ಡು ಎಲ್ಲೋದ್ರೂ ದುಡ್ಡು ದುಡ್ಡಿನ ಮೇಲೆ ಎಲ್ಲ ಬಂದು ನಿಂತುಬಿಟ್ಟದೆ. ಹೋಗಿ ನಾವೇ ಊರು ತುಂಬೆಲ್ಲ ಸಾಲ ಮಾಡ್ಕೊ ಕೂತ್ಕೊಬಿಟ್ಟಿವಿ. ಹೆಚ್ಚೆಚ್ಚಾಗಿ ಸಾಲ ಮಾಡಿರೋಕ್ಕಿಂತ ಹೆಚ್ಚಾಗೈತೆ. ಈ ಸಣ್ಣ ಪುಟ್ಟ 1,000 2,000 500 5,000 ಹಂಗೆ ಮಾಡಿವೆಲ್ಲ ಅವೇ ಯಾಕನತ್ತೆ ಜಾಸ್ತಿ ಬರೋರು ಜಾಸ್ತಿ ಕೊಟ್ಟಿರೋರು ಏನು ಬಂದ್ಬಿಟ್ಟು ಏನು ಮರ್ಯಾದೆ ಕಳೆಯೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಏನೂ ಇಲ್ಲ. ಇವರೇ ಸಣ್ಣ ಪುಟ್ಟ ಸಾಲಗಳೇ. ಸರಿ ಇದ್ರೆ ಇರಲಿ ಇನ್ನೇನು ಮಾಡೋಕ್ಕಾಗದು. ಯಾರು ಕಳಿಸು ನಮ್ಮ ಅತ್ತೆ ಬಂದಮೇಲೆ ಮಾತಾಡಿ ಅಂತವ. ಅವ್ರು ಹಂಗೆ ಇನ್ನೂ ಜಾಸ್ತಿ ನಡೆದ್ರೆ ಕೊಡ್ತೀನಿ ಹೋಗಿ ನಮ್ಮ ಅತ್ತೆ ಬರಲಿ ಅಂತಾನು. ನಮ್ಮ ಅತ್ತೆ ಕೇಳಿ ನನಗೆ ಗೊತ್ತಿಲ್ಲ ಅಂತಾನು ಲಕ್ಷ್ಮಿ. ಅಲ್ಲ ಅದಕ್ಕೆ ಹಿಂಗಾಡೋರು ಕಷ್ಟ ಸುಖ ಅರ್ಥ ಮಾಡ್ಕೊಳ್ದಾನೆ. ಅವರೇ ಕೊಟ್ಟಿರೋ ಚಂದ. ನಾವು ನೋಡ್ರಿಲ್ಲ ಆಸ್ಪತ್ರೆಯಲ್ಲಿ ಬಡ್ಡಿ ಕೊಡಿ ಅಂತ ಇಲ್ಲಿಂದ ಕೊಡೋಕ್ಕದು 4 ದಿವಸ ಸೌರ್ಸ್ಕೋಬೇಕು ತಾನೆ. ಎಲ್ಲ ತಿಂಗಳಿಗೂ ಸರಿಯಾದ ಹೊತ್ತಿಗೆ ಕೊಟ್ಬಿಟ್ಟಿವಿ. ಸರಿ ಡೇಟ್ಗೆ ತಂದು ಬಡ್ಡಿನೆಲ್ಲ ಎಣ್ಸಿ ಕೊಟ್ಟಿವಿ. 1 ತಿಂಗಳು ಸೌರ್ಸ್ಕೊಳಕ್ಕಾಯ್ಕಿಲ್ಲ ಅಂದರೆ ಹೆಂಗೆ. ಕಳ್ಳರಿಗೆ ಕಾಕರಿಗೆಲ್ಲ ಬಿಟ್ಬಿಡ್ತಾರೆ ಹೋಗ್ಲಿ ಅಂತವ. ನಿಯತ್ತಿಂದ ಕಟ್ಕೊಂಡು ಹೋಗೋರಿಗೆ ಸಾಲಗೆಲ್ಲ ತೀರ್ಸ್ಕೊ ಹೋಗೋರಿಗೆ ಬಂದು ಇದು ಮಾಡ್ತಾರೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.